ಹಲೋ ಫ್ರೆಂಡ್ಸ್, ಇವತ್ತು ನಾನು ಲಿಂಬುನಲ್ಲಿ ಕಾಂಡ ಕೊರಕ ರೋಗದ ಬಗ್ಗೆ ಹೇಳಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೋದ ವರ್ಷ ಈ ಗಿಡದಲ್ಲಿ ಇದೊಂದು 4 ವರ್ಷದ ಗಿಡ ಇರಬೇಕು. ಸುಮಾರು ಒಂದಿಷ್ಟಪ್ಪ ಗಿಡ ಆಗಿದೆ. ಇದರಲ್ಲಿ ಕಾಂಡ ಕೊರಕ ರೋಗ ತುಂಬಾ ಆಗಿತ್ತು. ಸೊ ಇವಾಗಲೂ ನೀವು ನೋಡ್ಬೋದು, ಇದೇ ಸ್ವಲ್ಪ ಈ ನೋಡಿ, ಈ ಅಂಟೆಲ್ಲ ಇದೆ ಅಲ್ವಾ, ಅಂಟಿದೆಯಲ್ವಾ, ಇದೆಲ್ಲ ಹುಳ ಒಳಗಡೆ ಹೊಕ್ಕಿರೋ ತೂತುಗಳು. ಸೊ ನೋಡಿ, ಈ ಥರ ಹೋದ ವರ್ಷ ತುಂಬಾ ಇತ್ತು. ಒಳಗಡೆ ಹುಳ ಹೋಗ್ಬಿಟ್ಟು ತುಂಬಾ ಒಳಗಡೆಯಿಂದ ಈ ಥರ ಪೌಡ್ರನ್ನ ಉದುರಿಸ್ತಿತ್ತು. ನಾನು ಅದನ್ನು ಕ್ಲೀನ್ ಮಾಡಬೇಕು ಅಂತ ಇಲ್ಲಿ ಇಷ್ಟು ಉದ್ದ ಯಾವುದು ಹೆಣೆ ಇಲ್ಲದೆ ಥರ ಫುಲ್ ಕ್ಲೀನ್ ಮಾಡಿಟ್ಟಿದೆ. ಅದಕ್ಕೆ ಔಷಧಿ ಹೊಡಿಬೇಕು ಅಂತ. ಆದರೆ ಮಳೆ ಜಾಸ್ತಿ ಆಯಿತು, ಔಷಧಿ ಹೊಡೆದ್ರೆ ಯೂಸ್ ಆಗಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ಏನಾಯಿತು ಅಂದರೆ, ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಈ ಥರ? ಇವಾಗ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಈ ಥರ ಎಲ್ಲ ಕಡೆ ಮರ ತುಂಬ ತೋಟೆಗಳಾಗಿವೆ. ಇದು ಹುಳ ಮಾಡಿರೋ ತೋಟೆ ಅಲ್ಲ, ಇದು ಹಕ್ಕಿ ಮಾಡಿರೋ ತೋಟೆ, ಆಯಿತಾ? ಈ ಹಕ್ಕಿ ಈ ತೋಟೆ ಮಾಡಿ ಒಳಗಡೆ ಇರೋ ಹುಳನ ತಿಂದಿದೆ. ಸೊ ಅಂದರೆ ಒಳಗಡೆ ಇರೋ ಹುಳನ ಸಾಯಿಸಿದೆ, ಬಟ್ ಇಷ್ಟು ದೊಡ್ಡ ತೋಟೆ ಮಾಡಿದೆ. ಬಟ್ ಇದರಿಂದ ಗಿಡಕ್ಕೆ ಏನೂ ಲಾಸ್ ಆಗಲ್ಲ, ಅಂದ್ರೆ ತೊಂದರೆ ಏನಾಗಲ್ಲ. ಬಟ್ ಇಷ್ಟು ದೊಡ್ಡ ಹೋಲ್ ಆಗುತ್ತೆ ಅಷ್ಟೆ. ಬಟ್ ಒಳಗಡೆ ಇರೋ ಹುಳ ಸತ್ತಿರುತ್ತೆ. ಆ ಹಕ್ಕಿ ಇದು ತಿಂದೋಗುತ್ತೆ. ಇದು ಮರಕುಟ್ಗ ಅಂತ ಒಂದು ಹಕ್ಕಿ ಹುಳನ ಹುಡುಕಿ ಅದನ್ನು ತಿನ್ನುತ್ತೆ. ಸೊ ಇಷ್ಟು ದೊಡ್ಡ ತೋಟೆ ಆಗುತ್ತೆ. ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಗಿಡಕ್ಕೆ. 2 ವರ್ಷದಲ್ಲಿ ಈ ತೋಟ ಎಲ್ಲ ರಿಕವರ್ ಆಗಿಬಿಡುತ್ತೆ ಆಟೋಮೆಟಿಕ್. ಇದನ್ನು ಹೊರಗಡೆ ತೊಗಟೆಗಳು ಒಳಗಡೆ ಹೊಕ್ಕಿ ಅದನ್ನು ಕವರ್ ಆಗುತ್ತೆ, ಮರಕ್ಕೇನು ತೊಂದರೆ ಆಗಲ್ಲ. ಬಟ್ ಅದೇ ಹುಳ ಇದ್ದಿದ್ದರೆ ಒಳಗಡೆ ಇರೋ ಎಲ್ಲ ಮರದ ತಿಂದು ಒಳಗಡೆ ಹೊರಗಡೆ ಉದುರಿಸ್ತಿತ್ತು ಅದನ್ನು. ಸೊ ಅದಕ್ಕಿಂತ ಇದು ಬೆಟರು. ಅಟ್ಲೀಸ್ಟ್ ಹುಳ ಸತ್ತೋಯ್ತು ಇವಾಗ, ಮತ್ತು ಔಷಧಿನೂ ಹೊಡಿಬೇಕಾಗಿಲ್ಲ. ಆ್ಯಂಡ್ ಹಕ್ಕಿಗೂ ಆಹಾರ ಆಯಿತು. ಸೊ ಈ ಥರ ನಮಗೆ ಗೊತ್ತಿಲ್ಲದೆ ನೇಚರಲ್ಲಿ ಎಲ್ಲದೂ ರಿಕವರ್ ಆಗ್ತಾ ಇರುತ್ತೆ. ನಾವು ಸ್ವಲ್ಪ ಕಾಯಬೇಕಷ್ಟೆ. ಇಲ್ಲಾಂದರೆ ನಾನು ಮತ್ತೆ ಔಷಧಿ ಹೊಡೆದು ಅದು ಸಾಯ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಈ ಥರ ಇದನ್ನು ತೋರಿಸ್ಬೇಕು ಅಂತ ಒಂದು ವಿಡಿಯೋ ಮಾಡಿದೆ ಅಷ್ಟೆ. ಥ್ಯಾಂಕ್ ಯು.